ಏರಿಸುವ ನಿರ್ಧಾರ ಕೆಎಂಎಫ್ನಿಂದ ಪ್ರಕಟ ಆಗಿದೆ. ನಂದಿನಿ ಬೆಣ್ಣೆ ದರ ಕೂಡ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಡಿಕೆ ಸುರೇಶ್. ಬೆಂಗಳೂರು ಹಾಲು ಮಹಾ ಮಂಡಲದ ಅಧ್ಯಕ್ಷ ಡಿಕೆ ಸುರೇಶ್, ತುಪ್ಪ ಹಣ ಇದ್ದವರು ತಿನ್ನೋದ್ರಿಂದ ಬೆಲೆ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ನಂದಿನಿ ತುಪ್ಪದ ಬೆಲೆ ಕಡಿಮೆ ಇದೆ. ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆನೆ. ಹಾಲು ಮತ್ತು ಬೆಣ್ಣೆಯ ದರವನ್ನ ಹೆಚ್ಚಿಸುವ ಪ್ರಸ್ತಾಪ ಇದೆ. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂಥ ಹಾಲಿನಿಂದ ಶೇಖರಣೆ ಮಾಡಿದಂಥ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ, ಆ ನಷ್ಟವನ್ನು ಭರಿಸಲಿಕ್ಕೆ ಬೆಲೆಯನ್ನು ಏರಿಕೆ ಮಾಡಿ ಅಂಥೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂಥ ಹಾಲಿನಿಂದ ಶೇಖರಣೆ ಮಾಡಿದಂಥ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ, ಆ ನಷ್ಟವನ್ನು ಭರಿಸಲಿಕ್ಕೆ ಬೆಲೆಯನ್ನು ಏರಿಕೆ ಮಾಡಿ ಅಂಥೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರು ಏರಿಸುವ ನಿರ್ಧಾರ ಕೆಎಂಎಫ್ನಿಂದ ಪ್ರಕಟ ಆಗಿದೆ. ನಂದಿನಿ ಬೆಣ್ಣೆ ದರ ಕೂಡ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಡಿಕೆ ಸುರೇಶ್. ಬೆಂಗಳೂರು ಹಾಲು ಮಹಾ ಮಂಡಲದ ಅಧ್ಯಕ್ಷ ಡಿಕೆ ಸುರೇಶ್, ತುಪ್ಪ ಹಣ ಇದ್ದವರು ತಿನ್ನೋದ್ರಿಂದ ಬೆಲೆ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ನಂದಿನಿ ತುಪ್ಪದ ಬೆಲೆ ಕಡಿಮೆ ಇದೆ. ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆನೆ. ಹಾಲು ಮತ್ತು ಬೆಣ್ಣೆಯ ದರವನ್ನ ಹೆಚ್ಚಿಸುವ ಪ್ರಸ್ತಾಪ ಇದೆ. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂಥ ಹಾಲಿನಿಂದ ಶೇಖರಣೆ ಮಾಡಿದಂಥ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ, ಆ ನಷ್ಟವನ್ನು ಭರಿಸಲಿಕ್ಕೆ ಬೆಲೆಯನ್ನು ಏರಿಕೆ ಮಾಡಿ ಅಂಥೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂಥ ಹಾಲಿನಿಂದ ಶೇಖರಣೆ ಮಾಡಿದಂಥ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ, ಆ ನಷ್ಟವನ್ನು ಭರಿಸಲಿಕ್ಕೆ ಬೆಲೆಯನ್ನು ಏರಿಕೆ ಮಾಡಿ ಅಂಥೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗೆ ಏರಿಸುವ ನಿರ್ಧಾರ ಕೆಎಂಎಫ್ನಿಂದ ಪ್ರಕಟ ಆಗಿದೆ.
ನಂದಿನಿ ಬೆಣ್ಣೆ ದರ ಕೂಡ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಡಿಕೆ ಸುರೇಶ್. ಬೆಂಗಳೂರು ಹಾಲು ಮಹಾಮಂಡಲದ ಅಧ್ಯಕ್ಷ ಡಿಕೆ ಸುರೇಶ್, ತುಪ್ಪ ಹಣ ಇದ್ದವರು ತಿನ್ನೋದ್ರಿಂದ ಬೆಲೆ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ನಂದಿನಿ ತುಪ್ಪದ ಬೆಲೆ ಕಡಿಮೆ ಇದೆ. ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆನೆ. ಹಾಲು ಮತ್ತು ಬೆಣ್ಣೆಯ ದರವನ್ನ ಹೆಚ್ಚಿಸುವ ಪ್ರಸ್ತಾಪ ಇದೆ. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂಥ ಹಾಲಿನಿಂದ ಶೇಖರಣೆ ಮಾಡಿದಂಥ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನು ಭರಿಸಲಿಕ್ಕೆ ಬೆಲೆಯನ್ನು ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂಥ ಹಾಲಿನಿಂದ ಶೇಖರಣೆ ಮಾಡಿದಂಥ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನು ಭರಿಸಲಿಕ್ಕೆ ಬೆಲೆಯನ್ನು ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರು ಏರಿಸುವ ನಿರ್ಧಾರ KMFನಿಂದ ಪ್ರಕಟ ಆಗಿದೆ. ನಂದಿನಿ ಬೆಣ್ಣೆ ದರ ಕೂಡ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಈ ಬಗ್ಗೆ ಸುಳಿವು ಬಿಟ್ಟುಕೊಟ್ಟಿದ್ದಾರೆ ಡಿಕೆ ಸುರೇಶ್. ಬೆಂಗಳೂರು ಹಾಲು ಮಹಾಮಂಡಲದ ಅಧ್ಯಕ್ಷ ಡಿಕೆ ಸುರೇಶ್, ತುಪ್ಪ ಹಣ ಇದ್ದವರು ತಿನ್ನೋದ್ರಿಂದ ಬೆಲೆ ಹೆಚ್ಚಳ ಆಗಿದೆ. ಮಾರುಕಟ್ಟೆಯಲ್ಲಿ ನಂದಿನಿ ತುಪ್ಪದ ಬೆಲೆ ಕಡಿಮೆ ಇದೆ. ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಸಿದ್ರೆ ನಮ್ಮ ದರ ಕಡಿಮೆನೆ. ಹಾಲು ಮತ್ತು ಬೆಣ್ಣೆಯ ದರವನ್ನ ಹೆಚ್ಚಿಸುವ ಪ್ರಸ್ತಾಪ ಇದೆ. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂಥ ಹಾಲಿನಿಂದ ಶೇಖರಣೆ ಮಾಡಿದಂಥ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನು ಭರಿಸಲಿಕ್ಕೆ ಬೆಲೆಯನ್ನು ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂಥ ಹಾಲಿನಿಂದ ಶೇಖರಣೆ ಮಾಡಿದಂಥ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನು KMFಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನು ಭರಿಸಲಿಕ್ಕೆ ಬೆಲೆಯನ್ನು ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನು ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ